ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಆತ್ಮಗೌರವ. ನಾವೆಲ್ಲರೂ ಈ ಪದವನ್ನ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ. ಹೌದು, ಅವನಿಗೆ ಆತ್ಮವಿಶ್ವಾಸ ಕಡಿಮೆ, ಅವಳಿಗೆ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ಇದರ ನಿಜವಾದ ಅರ್ಥ ಏನು? ಇದನ್ನ ಬೆಳೆಸ್ಕೊಳ್ಳೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ನೆಥಾನಿಯಲ್ ಬ್ರ್ಯಾಂಡನ್ ಅವರ ದ 6 ಪಿಲ್ಲರ್ಸ್ ಆಫ್ ಸೆಲ್ಫ್ ಎಸ್ಟೀಮ್ ಅನ್ನೋ ಒಂದು ತುಂಬಾನೇ ಫೇಮಸ್ ಪುಸ್ತಕದ ಸಹಾಯ ತಗೊಳ್ತಿದೀವಿ. ಸಾಮಾನ್ಯವಾಗಿ ಆತ್ಮಗೌರವ ಅಂದ್ರೆ ಏನೋ ಧೈರ್ಯವಾಗಿ ಮಾತಾಡೋದು ಅಥವಾ ನಾನೇ ಬೆಸ್ಟ್ ಅನ್ನೋ ಒಂದು ಅಹಂಕಾರ ಅಂತ ಅಂದ್ಕೊಳ್ತಾರೆ. ಹೌದು, ಆದ್ರೆ ಬ್ರ್ಯಾಂಡನ್ ಅವರ ವ್ಯಾಖ್ಯಾನನೇ ಬೇರೆ. ಅವ್ರು ಹೇಳೋದು ಜೀವನದ ಸವಾಲುಗಳನ್ನು ಎದುರಿಸೋಕೆ ನಾನು ಸಮರ್ಥ ಮತ್ತು ಸಂತೋಷವಾಗಿರಲು ನಾನು ಅರ್ಹ ಅನ್ನೋ ಒಳಗಿನ ಅನುಭವವೇ ಆತ್ಮಗೌರವ. ಇದು ಕೇಳೋಕೆ ಸರಳ ಅನ್ಸಿದ್ರೂ ಇದರಲ್ಲಿ 2 ತುಂಬಾನೇ ಆಳವಾದ ವಿಷಯಗಳಿವೆ. ಹೌದು, ಆ 2 ಭಾರಗಳನ್ನ ನಾವು ಅರ್ಥ ಮಾಡಿಕೊಳ್ಳೇಬೇಕು. ಮೊದಲನೇದು ಸ್ವಯಂ ದಕ್ಷತೆ ಅಂದ್ರೆ ಸೆಲ್ಫ್ ಎಫಿಕಸಿ. ಅಂದ್ರೆ ಒಂದು ಕಷ್ಟದ ಸವಾಲು ಎದುರಾದಾಗ ಪರವಾಗಿಲ್ಲ, ಇದನ್ನ ಹೇಗೆ ಮಾಡೋದು ಅಂತ ನಾನು ಯೋಚನೆ ಮಾಡಿ ಕಂಡುಹಿಡಿಯಬಲ್ಲೆ ಅನ್ನೋ ಒಂದು ಒಳಗಿನ ಧ್ವನಿ. ನಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆ. ಕರೆಕ್ಟ್, ನಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆ. ಸರಿ, ಅದು ಸಾಮರ್ಥ್ಯದ ಬಗ್ಗೆ ಆಯಿತು. ಇನ್ನೊಂದು ಭಾಗ? ಇನ್ನೊಂದು ಸ್ವಯಂ ಗೌರವ ಅಥವಾ ಸೆಲ್ಫ್ ರೆಸ್ಪೆಕ್ಟ್. ಅಂದ್ರೆ ಆ ಸವಾಲನ್ನ ಗೆಲ್ಲುವ ಖುಷಿಗೆ, ಯಶಸ್ಸಿಗೆ, ಪ್ರೀತಿಗೆ ನಾನು ಅರ್ಹ ಅನ್ನೋ ಭಾವನೆ. ಓ, ಒಂದು ನಮ್ಮ ಕೆಪಾಸಿಟಿ ಬಗ್ಗೆ ನಂಬಿಕೆ ಆದ್ರೆ ಇನ್ನೊಂದು ನಾವು ಅದಕ್ಕೆ ಯೋಗ್ಯರು ಅನ್ನೋ ನಂಬಿಕೆ. ಎಷ್ಟೋ ಜನರಲ್ಲಿ ಮೊದಲನೇದಿರುತ್ತೆ. ಅಂದ್ರೆ ಕೆಲ್ಸ ಮಾಡೋ ಸಾಮರ್ಥ್ಯ ಇರುತ್ತೆ. ಹೌದು, ಸಾಮರ್ಥ್ಯ ಇರುತ್ತೆ. ಆದ್ರೆ ಆ ಗೆಲುವನ್ನ ಸಂಭ್ರಮಿಸೋಕೆ ನಾನು ಯೋಗ್ಯ ಅಲ್ಲ ಅಂತ ಉಳ್ಳುಗುಳುಗೆ ಕೊರಗ್ತಾ ಇರ್ತಾರೆ. ಸೊ ಇವೆರಡೂ ಸೇರಿದಾಗ ಮಾತ್ರ ನಿಜವಾದ ಆತ್ಮಗೌರವ ಸಾಧ್ಯ. ಹಾಗಾದ್ರೆ ಇದು ಯಾರೋ ಬಂದು ನಮ್ಗೆ ಕೊಡುವಂಥದ್ದಲ್ಲ. ಖಂಡಿತ ಇಲ್ಲ. ಅಥವಾ ಯಾವುದೋ ಒಂದು ಸ್ಪರ್ಧೆ ಗೆದ್ದ ತಕ್ಷಣ? ಇಲ್ಲವೇ ಇಲ್ಲ. ಇದನ್ನ ನಾವು ಪ್ರತಿದಿನದ ಅಭ್ಯಾಸಗಳಿಂದ ಕಟ್ಕೊಳ್ಬೇಕು ಅಂತ ಈ ಪುಸ್ತಕ ಹೇಳುತ್ತೆ. ಆ ಅಭ್ಯಾಸಗಳೇ ಈ 6 ಆಧಾರ ಸ್ತಂಭಗಳು. ಹಾಗಿದ್ರೆ ಮೊದಲನೆಯ ಸ್ತಂಭದಿಂದ ಶುರು ಮಾಡೋಣ. ಖಂಡಿತ. ಮೊದಲನೆಯ ಸ್ತಂಭ ಪ್ರಜ್ಞಾಪೂರ್ವಕವಾಗಿ ಬದುಕುವುದು. ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಅಲ್ವಾ? ಆಫೀಸಿಗೆ ಡ್ರೈವ್ ಮಾಡ್ಕೊಂಡು ಹೋಗಿರ್ತೀವಿ, ಆದ್ರೆ ಅಲ್ಲಿಗೆ ತಲುಪಿದ ಮೇಲೆ ದಾರಿಯಲ್ಲಿ ಏನೇನು ಬಂತು ಅಂತ ನೆನ್ಪೇ ಇರಲ್ಲ. ಅದನ್ನೇ ಬ್ರ್ಯಾಂಡನ್ ಆಟೋಪೈಲಟ್ ಮೋಡ್ ಅಂತ ಕರೆಯೋದು. ಇದು ಕೇವಲ ಮರೆವೂ ಅಲ್ಲ, ಇದು ಆತ್ಮಗೌರವವನ್ನ ಸದ್ದಿಲ್ಲದೆ ಕೊಲ್ಲುವ ಒಂದು ಅಭ್ಯಾಸ ಅಂತ ಅವ್ರು ಹೇಳ್ತಾರೆ. ಯಾಕೆ? ಯಾಕಂದ್ರೆ ಆಟೋಪೈಲಟ್ ಮೋಡ್ ಅಂದ್ರೆ ನಾವು ವಾಸ್ತವದಿಂದ ತಪ್ಪಿಸಿಕೊಳ್ತಿದ್ದೀವಿ ಅಂತ ಅರ್ಥ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಸುತ್ತ ನಡೀತಿರೋ ಘಟನೆಗಳು, ಇವುಗಳ ಬಗ್ಗೆ ನಾವು ಗಮನನೇ ಕೊಡ್ತಿಲ್ಲ. ಉದಾಹರಣೆಗೆ ಒಂದು ಪ್ರಾಜೆಕ್ಟ್ನಲ್ಲಿ ಏನೋ ತಪ್ಪಾಗ್ತಿದೆ ಅಂತ ನಮ್ಗೆ ಒಳಗೊಳಗೆ ಗೊತ್ತಿರತ್ತೆ, ಆದ್ರೆ ಅದನ್ನ ಎದುರಿಸೋದು ಕಷ್ಟ ಅಂತ ನಾವು ಅದನ್ನ ನೋಡ್ದ ಹಾಗೆ ನಟಿಸ್ತೀವಿ. ಹೌದು, ಗಮನ ಬೇರೆ ಕಡೆ ಹರಿಸ್ತೀವಿ. ಕರೆಕ್ಟ್. ಸಂಗೀತ ಕೇಳೋದು, ಸೋಷಿಯಲ್ ಮೀಡಿಯಾ ನೋಡೋದು, ಹೀಗೆ. ಇದ್ರಿಂದ ಆ ಕ್ಷಣಕ್ಕೆ ಸ್ವಲ್ಪ ಆರಾಮ ಅನಿಸ್ಬಹುದು ಅಲ್ವಾ? ಆ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಖಂಡಿತ, ಆ ಕ್ಷಣಕ್ಕೆ ಆತಂಕ ಕಡಿಮೆ ಆಗುತ್ತೆ. ಆದ್ರೆ ದೀರ್ಘಾವಧಿಯಲ್ಲಿ ಏನಾಗುತ್ತೆ? ಆ ಸಣ್ಣ ಸಮಸ್ಯೆ ದೊಡ್ಡದಾಗಿ ಬೆಳೆಯುತ್ತೆ ಮತ್ತು ನಮ್ಮ ಸಬ್ಕಾನ್ಷಿಯಸ್ಗೆ ಒಂದು ಮೆಸೇಜ್ ಹೋಗುತ್ತೆ, ಈ ವ್ಯಕ್ತಿಗೆ ಸತ್ಯವನ್ನು ಎದುರಿಸೋ ಶಕ್ತಿ ಇಲ್ಲ. ವಾಸ್ತವವನ್ನು ನಾವು ಎಷ್ಟು ನಿರ್ಲಕ್ಷಿಸ್ತೀವೋ ನಮ್ಮ ಸಾಮರ್ಥ್ಯದ ಮೇಲಿನ ನಂಬಿಕೆ ಅಷ್ಟೇ ಕಡಿಮೆ ಆಗುತ್ತೆ. ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಬದುಕುವುದು ಅಂದ್ರೆ ಕಷ್ಟವಾದ್ರೂ ಸರಿ, ಸತ್ಯವನ್ನು ಒಪ್ಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸೋದು. ಸರಿ, ಇದು ಆತ್ಮಗೌರವದ ಮೊದಲ ಹೆಜ್ಜೆ. ನಾವು ಪ್ರಜ್ಞಾಪೂರ್ವಕವಾಗಿ ಬದುಕಲು ಶುರು ಮಾಡಿದಾಗ ನಮ್ಮ ಒಳ್ಳೆ ಗುಣಗಳ ಜೊತೆ ನಮ್ಮ ತಪ್ಪುಗಳು, ನಮ್ಮ ನ್ಯೂನತೆಗಳು ಕೂಡ ಕಾಣಿಸ್ತವೆ. ಹೌದು. ಅದನ್ನೋಡಿದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಏನು? ಛೇ, ನಾನ್ ಯಾಕ್ ಹೀಗ್ ಮಾಡಿದೆ ಅಂತ ನಮ್ಮನ್ನ ನಾವೇ ಬೈದುಕೊಳ್ಳೋದು. ಅದೇ ಬ್ರ್ಯಾಂಡನ್ ಹೇಳ್ತಾರೆ, ಅಲ್ಲಿಂದ ಮುಂದೆ ಹೋಗಲು ದ್ವೇಷ ದಾರಿಯಲ್ಲ, ಸ್ವೀಕಾರವೇ ದಾರಿ. ಹೌದು, ಅದೇ ನಮ್ಮ ಎರಡನೇ ಸ್ತಂಭ, ಸ್ವಯಂ ಸ್ವೀಕಾರ. ಸ್ವಯಂ ಸ್ವೀಕಾರ ಅಂದ್ರೆ ನಮ್ಮಲ್ಲಿರೋ ಎಲ್ಲವೂ ಸರಿಯಿದೆ ಅಂತ ಸುಮ್ನೆ ಕೂರೋದಲ್ಲ. ಓಕೆ. ಇದರ ಅರ್ಥ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಮತ್ತು ನಮ್ಮ ತಪ್ಪುಗಳನ್ನು ತೀರ್ಪು ನೀಡದೆ ಒಪ್ಪಿಕೊಳ್ಳೋದು. ಅಂದ್ರೆ? ಹೌದು, ನನಗೆ ಕೋಪ ಬಂತು, ಹೌದು ನಾನು ಆ ಕೆಲಸದಲ್ಲಿ ಸೋತೆ, ಹೌದು ನನಗೆ ಈ ವಿಷಯದ ಬಗ್ಗೆ ಭಯ ಇದೆ ಅಂತ ಒಪ್ಪಿಕೊಳ್ಳೋದು. ಈ ಒಪ್ಪಿಗೆ ಇಲ್ಲದೆ ಬದಲಾವಣೆ ಸಾಧ್ಯವೇ ಇಲ್ಲ. ಇದನ್ನ ಸ್ವಲ್ಪ ವಿವರಿಸಿ. ನಮ್ಮ ತಪ್ಪನ್ನು ನಾವು ದ್ವೇಷಿಸಿದರೆ ಅದನ್ನ ಸರಿಪಡಿಸಲು ಇನ್ನಷ್ಟು ಪ್ರಯತ್ನ ಪಡಬಹುದಲ್ವೇ? ಇಲ್ಲ, ಇದು ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಓ, ಹಾಗಾ?
ನಾವು ನಮ್ಮನ್ನ ದ್ವೇಷಿಸ್ಕೊಂಡು ನಮ್ಮನ್ನ ನಾವೇ ಸುಧಾರಿಸ್ಕೊಳ್ಳೋ ಸಾಧ್ಯವಿಲ್ಲ. ಅದು ಹೇಗೆ ಅಂದ್ರೆ ಒಬ್ಬ ವೈದ್ಯ ರೋಗಿಯನ್ನ ದ್ವೇಷಿಸ್ಕೊಂಡು ಚಿಕಿತ್ಸೆ ಕೊಟ್ಟಾಗೆ. ಸರಿ. ಮೊದಲು ರೋಗ ಏನು ಅಂತ ಒಪ್ಪಿಕೊಳ್ಳಬೇಕು. ಹಾಗೆಯೇ ನಾವು ಮೊದಲು ನಮ್ಮನ್ನ ನಾವು ಇರುವಂತೆ ಒಪ್ಪಿಕೊಳ್ಳಬೇಕು. ನಾನು ಈಗ ಇಲ್ಲಿದ್ದೇನೆ, ಇದು ನನ್ನ ಸದ್ಯದ ವಾಸ್ತವ, ಇಲ್ಲಿಂದ ನಾನು ಬೆಳೆಯಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುವ ಶಕ್ತಿಯನ್ನು ಸ್ವಯಂ ಸ್ವೀಕಾರ ನೀಡುತ್ತದೆ. ಅಂದ್ರೆ ನಮ್ಮನ್ನ ನಾವು ನಿರಾಕರಿಸಿದಾಗ ನಾವು ನಮ್ಮ ಶಕ್ತಿಯನ್ನೇ ಕಳೆದುಕೊಳ್ತೇವೆ. ಖಂಡಿತ. ಸ್ವೀಕರಿಸಿದಾಗ ಆ ಶಕ್ತಿ ಮತ್ತೆ ನಮ್ಮ ಕೈಗೆ ಬರುತ್ತೆ. ಸರಿ, ಹಾಗಿದ್ರೆ ಮೊದಲು ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅದರಲ್ಲಿರುವ ಒಳ್ಳೇದು ಕೆಟ್ಟದನ್ನೂ ಸ್ವೀಕರಿಸಬೇಕು. ಓಕೆ, ನನ್ ಪರಿಸ್ಥಿತಿಯನ್ನು ಒಪ್ಕೊಂಡೆ. ಈಗ ಮುಂದೆ ಏನು? ಎಲ್ಲದಕ್ಕೂ ಬೇರೆಯವರನ್ನು ದೂರ್ತಾ ಕೂರ್ಬೇಕಾ? ಇಲ್ಲ. ಇಲ್ಲಿ ಮೂರನೇ ಸ್ತಂಭ ಬರುತ್ತೆ, ಸ್ವಯಂ ಜವಾಬ್ದಾರಿ. ಕರೆಕ್ಟ್. ಸ್ವಯಂ ಜವಾಬ್ದಾರಿ ಅಂದ್ರೆ ನನ್ನ ಜೀವನದ ಕಥೆಯ ಲೇಖಕ ನಾನೇ ಅನ್ನೋ ಅರಿವು. ನನ್ನ ಸಂತೋಷ, ನನ್ನ ಗುರಿಗಳು, ನನ್ನ ಸಂಬಂಧಗಳು, ನನ್ನ ಆಯ್ಕೆಗಳು ಇವೆಲ್ಲದಕ್ಕೂ ನಾನೇ ಹೊಣೆ. ಇದರರ್ಥ ಜಗತ್ತಿನಲ್ಲಿ ಬೇರೆ ಯಾರೂ ಕಾರಣರಲ್ಲ ಅಂತಲ್ಲ, ಆದರೆ ಬೇರೆಯವರ ವರ್ತನೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಅನ್ನೋದು ನಮ್ಮ ಆಯ್ಕೆ. ಆ ಆಯ್ಕೆಯ ಜವಾಬ್ದಾರಿ ನಮ್ಮದೇ. ಹೌದು. ಒಂದು ನಿಮಿಷ. ಸ್ವಯಂ ಜವಾಬ್ದಾರಿ ಅಂದ್ರೆ ಎಲ್ಲದಕ್ಕೂ ನಾವೇ ಹೊಣೆ ಅಂತ ಒಪ್ಕೊಂಡ್ರೆ ನಮ್ಮ ಮೇಲೆ ಇನ್ನಷ್ಟು ಒತ್ತಡ, ಇನ್ನಷ್ಟು ಗಿಲ್ಟ್ ಜಾಸ್ತಿ ಆಗಲ್ವಾ? ಎಲ್ಲ ನನ್ನಿಂದಲೇ ಆಯ್ತು ಅಂತ ಅನ್ಸಿದ್ರೆ ಆತ್ಮಗೌರವ ಹೇಗೆ ಹೆಚ್ಚಾಗುತ್ತೆ? ಅದ್ಭುತವಾದ ಪ್ರಶ್ನೆ. ಬ್ರ್ಯಾಂಡನ್ ಇಲ್ಲಿ ಜವಾಬ್ದಾರಿ ಮತ್ತು ದೋಷಾರೋಪಣೆ ನಡುವೆ ವ್ಯತ್ಯಾಸ ಮಾಡ್ತಾರೆ. ಜವಾಬ್ದಾರಿ ಅಂದ್ರೆ ನಮ್ಮನ್ನ ನಾವೇ ದೂಷಿಸ್ಕೊಳ್ಳೋದಲ್ಲ. ಓಕೆ. ಉದಾಹರಣೆಗೆ, ಯಾರೋ ಬಂದು ನಮ್ಮನ್ನು ಮೋಸ ಮಾಡಿದ್ರೆ ಅದಕ್ಕೆ ಅವರೇ ಕಾರಣ, ದೋಷ ಅವರದು. ಆದರೆ ಆ ಘಟನೆಯ ನಂತರ ನಾನು ಆ ನೋವಿನಲ್ಲೇ ಉಳಿಬೇಕಾ ಅಥವಾ ಅಲ್ಲಿಂದ ಪಾಠ ಕಲಿತು ಮುಂದೆ ಹೋಗ್ಬೇಕಾ? ಆ ಆಯ್ಕೆಯ ಜವಾಬ್ದಾರಿ ನನ್ನದು. ಕರೆಕ್ಟ್. ಬಲಿಪಶು ಮನಸ್ಥಿತಿಯಲ್ಲಿ ನಾವು ಯಾವಾಗ್ಲೂ ಯಾರಿಂದ ಹೀಗಾಯ್ತು ಅಂತ ಕೇಳ್ತೀವಿ. ಜವಾಬ್ದಾರಿಯುತ ಮನಸ್ಥಿತಿಯಲ್ಲಿ ಈಗ ನಾನು ಏನು ಮಾಡಬಹುದು ಅಂತ ಕೇಳ್ತೀವಿ. ಈ ಒಂದು ಪ್ರಶ್ನೆಯ ಬದಲಾವಣೆ ನಮ್ಮ ಶಕ್ತಿಯನ್ನು ನಮಗೆ ವಾಪಸ್ ಕೊಡುತ್ತೆ. ಹಾಗಿದ್ರೆ ನೀವು ಹೇಳ್ತಿರೋದು ಜವಾಬ್ದಾರಿ ಅಂದ್ರೆ ನಮ್ಮನ್ನ ನಾವೇ ಬೈದುಕೊಳ್ಳೋದಲ್ಲ, ಬದಲಿಗೆ ಪರಿಸ್ಥಿತಿಯ ಕಂಟ್ರೋಲ್ ನಮ್ಮ ಕೈಗೆ ತಗೊಳ್ಳೋದು ಅಂತ. ಖಂಡಿತ. ಇಟ್ಸ್ ಅಬೌಟ್ ಎಂಪವರ್ಮೆಂಟ್, ನಾಟ್ ಬ್ಲೇಮ್. ನನ್ನ ಜೀವನ ನನ್ನ ಕೈಯಲ್ಲಿದೆ ಅನ್ನೋ ಭಾವನೆ ಬಂದಾಗ ಆತ್ಮಗೌರವ ತಾನಾಗಿಯೇ ಹೆಚ್ಚಾಗುತ್ತೆ. ಇಲ್ಲಿಯವರೆಗೂ ನಾವು ಚರ್ಚಿಸಿದ 3 ಸ್ತಂಭಗಳು ಪ್ರಜ್ಞೆ, ಸ್ವೀಕಾರ, ಜವಾಬ್ದಾರಿ ಇವೆಲ್ಲ ನಮ್ಮ ಒಳಗಿನ ಮನೆಗೆ ಅಡಿಪಾಯ ಹಾಕಿದ ಹಾದೆ. ಫೌಂಡೇಶನ್ ಸ್ಟ್ರಾಂಗ್ ಆದ್ಮೇಲೆ ನಾವು ಹೊರಗಿನ ಪ್ರಪಂಚದ ಜೊತೆ ವ್ಯವಹರಿಸಲು ಸಿದ್ಧರಾಗ್ತೇವೆ. ಆ ವ್ಯವಹರಿಸುವ ಕಲೆನೇ ಮುಂದಿನ ಸ್ತಂಭ. 4ನೇದು ಸ್ವಯಂ ದೃಢೀಕರಣ ಅಥವಾ ಸೆಲ್ಫ್ ಅಸರ್ಟಿವ್ನೆಸ್. ಹೌದು. ಸ್ವಯಂ ದೃಢೀಕರಣ ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಅಗತ್ಯಗಳು ಮತ್ತು ನಮ್ಮ ಮೌಲ್ಯಗಳನ್ನು ಗೌರವಯುತವಾಗಿ ವ್ಯಕ್ತಪಡಿಸುವುದು. ಬೇರೆಯವ್ರಿಗೆ ಬೇಜಾರಾಗುತ್ತೆ ಅಂತ. ಹೌದು. ಅಥವಾ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ನಮ್ಮನ್ನು ನಾವೇ ಅಡಗಿಸಿಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಜಗತ್ತಿನ ಮುಂದೆ ಇಡುವುದು. ಅರೆ, ಇದನ್ನ ನಾನು ಯಾವತ್ತೂ ಹೀಗೆ ಯೋಚನಿಸಿರ್ಲಿಲ್ಲ. ಅಂದ್ರೆ ನೋ ಹೇಳೋದು ಕೂಡ ಆತ್ಮಗೌರವದ ಒಂದು ಭಾಗನ? ನಾವೆಲ್ಲರೂ ನೋ ಹೇಳಿದ್ರೆ ಬೇರೆಯವರಿಗೆ ಬೇಜಾರಾಗುತ್ತೆ, ನಮ್ಮನ್ನು ಕೆಟ್ಟವರೆಂದು ತಿಳಿತಾರೆ ಅಂತ ಅಂದ್ಕೊಂಡಿರ್ತೀವಿ. ಒಳ್ಳೆ ಪ್ರಶ್ನೆ. ಇಲ್ಲಿ 3 ದಾರಿಗಳಿವೆ. ಉದಾಹರಣೆಗೆ, ಒಬ್ಬ ಸ್ನೇಹಿತ ಬಂದು ಹಣ ಕೇಳ್ತಾನೆ. ನಮ್ಮತ್ರ ಕೊಡೋಕೆ ಇಷ್ಟ ಇಲ್ಲ ಅಥವಾ ಸಾಧ್ಯವಿಲ್ಲ. ಓಕೆ. ಮೊದಲನೇ ದಾರಿ ಪ್ಯಾಸಿವ್ ರೆಸ್ಪಾನ್ಸ್. ಇಷ್ಟವಿಲ್ಲದಿದ್ರೂ ಸರಿ ಅಂತ ಹೇಳಿ ಆಮೇಲೆ ಒಳಗೊಳಗೆ ಬೇಜಾರು ಮಾಡ್ಕೊಳ್ಳೋದು. 2ನೇ ದಾರಿ ಅಗ್ರೆಸಿವ್ ರೆಸ್ಪಾನ್ಸ್. ನನ್ನತ್ರ ಇಲ್ಲಿದೆ ದುಡ್ಡು, ಯಾವಾಗ್ಲೂ ಬಂದು ಕೇಳ್ತೀಯಲ್ಲ ಅಂತ ಸಿಡಿಮಿಡಿಗೊಳ್ಳೋದು. 3ನೇ ದಾರಿ ಅಸರ್ಟಿವ್ ರೆಸ್ಪಾನ್ಸ್. ಪ್ರಾಮಾಣಿಕವಾಗಿ, ನೋಡು, ನಿನ್ಮೇಲ್ ಪ್ರೀತಿ ಇದೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸಹಾಯ ಮಾಡಲು ಆಗಲ್ಲ ಅಂತ ಸ್ಪಷ್ಟವಾಗಿ ಮತ್ತು ಗೌರವದಿಂದ ಹೇಳೋದು. ಹಾಗಾದ್ರೆ ದೃಢೀಕರಣ ಅಂದ್ರೆ ಆಕ್ರಮಣಶೀಲತೆ ಅಲ್ಲ? ಖಂಡಿತ ಅಲ್ಲ. ಅದು ತಮಗೂ ಮತ್ತು ಇತರರಿಗೂ ಗೌರವ ನೀಡುವುದು. ನಮ್ಮ ಭಾವನೆಗಳನ್ನು ವ್ಯಕ್ತಪಡದೆ ಹೋದ್ರೆ ಅದು ಅಸಮಾಧಾನವಾಗಿ ಬದಲಾಗಿ ಸಂಬಂಧಗಳನ್ನೇ ಹಾಳು ಮಾಡುತ್ತೆ. ನಿಜ. ನಮ್ಮನ್ನ ನಾವೇ ಗೌರವಿಸದಿದ್ರೆ ಬೇರೆಯವರು ನಮ್ಮನ್ನ ಹೇಗೆ ಗೌರವಿಸ್ತಾರೆ? ಆರೋಗ್ಯಕರ ಆತ್ಮಗೌರವಕ್ಕೆ ಒಂದು ಧ್ವನಿ ಬೇಕು. ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುವುದು ಆತ್ಮಗೌರವದ ಲಕ್ಷಣ ಅಲ್ಲ. ದೃಢೀಕರಣದಿಂದ ನಮಗೆ ಒಂದು ಧ್ವನಿ ಸಿಗುತ್ತೆ, ಆದ್ರೆ ಆ ಧ್ವನಿಯನ್ನು ಯಾವ ದಿಕ್ಕಿನಲ್ಲಿ ಬಳಸಬೇಕು? ಸುಮ್ನೆ ಮಾತಾಡಿದ್ರೆ ಸಾಕೆ? ಇಲ್ಲ. ಇಲ್ಲಿ 5ನೇ ಸ್ತಂಭ ಬರುತ್ತೆ, ಉದ್ದೇಶಪೂರ್ವಕವಾಗಿ ಬದುಕುವುದು.
ಎಕ್ಸಾಕ್ಟ್ಲಿ. ಉದ್ದೇಶಪೂರ್ವಕವಾಗಿ ಬದುಕುವುದಂದ್ರೆ ನಮ್ಮ ಜೀವನಕ್ಕೆ ಒಂದು ದಿಕ್ಕನ್ನು ಕೊಡುವುದು. ಕೇವಲ ದಿನ ಕಳೆಯುವುದಲ್ಲ, ಬದಲಿಗೆ ಅರ್ಥಪೂರ್ಣ ಗುರಿಗಳ ಸುತ್ತ ನಮ್ಮ ಕಾರ್ಯಗಳನ್ನು ಆಯೋಜಿಸುವುದು. ಆ ಗುರಿಗಳು ಜಗತ್ತನ್ನೇ ಬದಲಾಯಿಸುವಷ್ಟು ದೊಡ್ಡದಾಗಿರಬೇಕೆಂದೇನಿಲ್ಲ ಅಲ್ವಾ? ಖಂಡಿತ ಇಲ್ಲ. ಒಂದು ಹೊಸ ಭಾಷೆ ಕಲಿಯುವುದು, ಆರೋಗ್ಯ ಸುಧಾರಿಸಿಕೊಳ್ಳುವುದು, ಒಂದು ಪುಸ್ತಕ ಓದಿ ಮುಗಿಸುವುದು, ಅಥವಾ ನಮ್ಮ ಮಕ್ಕಳ ಜೊತೆ ಉತ್ತಮ ಸಂಬಂಧ ಬೆಳೆಸುವುದು. ಹೌದು, ಯಾವುದಾದ್ರೂ ಆಗಿರಬಹುದು. ಇದರ ಹಿಂದೆ ಇರೋ ಸೈಕಾಲಜಿ ಏನು? ಒಂದು ಗುರಿ ಇಟ್ಟುಕೊಳ್ಳುವುದಕ್ಕೂ ಆತ್ಮಗೌರವಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನಾವು ಗುರಿಗಳನ್ನು ಇಟ್ಟುಕೊಂಡು ಅವುಗಳ ಕಡೆಗೆ ಕೆಲಸ ಮಾಡುವಾಗ ನಾವು ಹೆಚ್ಚು ಸಮರ್ಥರು ಅಂತ ನಮಗೆ ನಾವೇ ಸಾಬೀತುಪಡಿಸಿಕೊಳ್ತೇವೆ. ಓಕೆ. ಇಲ್ಲಿ ಫಲಿತಾಂಶಕ್ಕಿಂತ ಪ್ರಯತ್ನ ಮುಖ್ಯ. ನಾವು ಆ ಗುರಿಯ ಕಡೆಗೆ ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆ ಇಟ್ಟಾಗ ನನ್ನ ಸಮಯ ಮತ್ತು ಶಕ್ತಿ ಮುಖ್ಯವಾದದ್ದಕ್ಕೆ ಬಳಕೆಯಾಗುತ್ತಿದೆ ಎಂಬ ಭಾವನೆ ಬರುತ್ತೆ. ಇದು ನಾವು ಆರಂಭದಲ್ಲಿ ಚರ್ಚಿಸಿದ ಸ್ವಯಂ ದಕ್ಷತೆಯ ಸ್ನಾಯುವನ್ನು ಬಲಪಡಿಸುತ್ತೆ. ಕರೆಕ್ಟ್. ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿಯಿಲ್ಲದ ಹಡಗಿನ ಹಾಗೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲದಿದ್ದಾಗ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಹೇಗೆ ಬರುತ್ತೆ? ಸರಿ, ಈಗ ನಾವು 5 ಸ್ತಂಭಗಳನ್ನು ನೋಡಿದ್ದೇವೆ. ನಮ್ಮ ಬಗ್ಗೆ ಅರಿವಿರಬೇಕು, ನಮ್ಮನ್ನು ನಾವು ಸ್ವೀಕರಿಸಬೇಕು, ನಮ್ಮ ಜೀವನದ ಜವಾಬ್ದಾರಿ ತೆಗೆದುಕೊಳ್ಬೇಕು, ನಮ್ಮನ್ನು ನಾವು ಧೈರ್ಯವಾಗಿ ವ್ಯಕ್ತಪಡಿಸಬೇಕು ಮತ್ತು ಒಂದು ಉದ್ದೇಶ ಇಟ್ಟುಕೊಂಡು ಬದುಕಬೇಕು. ಇಷ್ಟೆಲ್ಲ ಸರಿ, ಆದರೆ ಇದನ್ನೆಲ್ಲ ಒಂದೇ ರೀತಿ ಕಾಯ್ದುಕೊಳ್ಳೋದು ಹೇಗೆ? ಹೌದು, ಇಲ್ಲಿ ಕೊನೆಯ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಸ್ತಂಭ ಬರುತ್ತೆ: ವೈಯಕ್ತಿಕ ಸಮಗ್ರತೆ. ಹೌದು. ಸಮಗ್ರತೆ ಅಥವಾ ಇಂಟೆಗ್ರಿಟಿ ಅಂದ್ರೆ ಈ ಎಲ್ಲಾ ಸ್ತಂಭಗಳನ್ನು ಒಟ್ಟಿಗೆ ಹಿಡಿದಿಡುವ ಅಂಟು. ಅಂಟು. ಹೌದು. ಸರಳವಾಗಿ ಹೇಳೋದಾದ್ರೆ, ನಮ್ಮ ಮೌಲ್ಯಗಳು, ನಮ್ಮ ಮಾತುಗಳು ಮತ್ತು ನಮ್ಮ ಕಾರ್ಯಗಳ ನಡುವೆ ಹೊಂದಾಣಿಕೆ ಇರುವುದು. ನಾವು ಏನು ನಂಬುತ್ತೇವೆಯೋ ಅದನ್ನೇ ಮಾತನಾಡುವುದು ಮತ್ತು ಮಾತನಾಡುವುದನ್ನೇ ಮಾಡುವುದು. ಒಂದು ಉದಾಹರಣೆ ಕೊಡಬಹುದೇ? ಇದು ನ್ಯೂ ಇಯರ್ ರೆಸಲ್ಯೂಷನ್ ತರ. ನಗುತ್ತಾ, ಓಕೆ, ನಾಳೆಯಿಂದ ಜಿಮ್ಗೆ ಹೋಗ್ತೀನಿ ಅಂತ ನಮಗೆ ನಾವೇ ಮಾತು ಕೊಟ್ಟು ಹೋಗದೇ ಇದ್ದಾಗ ನಾವು ಬೇರೆಯವರಿಗೆ ಮೋಸ ಮಾಡ್ತಿಲ್ಲ, ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೀವಿ. ಕರೆಕ್ಟ್. ಪ್ರಾಮಾಣಿಕತೆ ಮುಖ್ಯ ಅಂತ ಬೇರೆಯವರಿಗೆ ಹೇಳಿ ನಾವು ಸುಳ್ಳು ಹೇಳಿದಾಗ ನಾವು ನಮ್ಮ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೀತಿದ್ದೀವಿ. ಪ್ರತಿ ಬಾರಿ ಹೀಗೆ ಮಾಡಿದಾಗ ನಮ್ಮ ಒಳಗಿನ ಧ್ವನಿ ಈ ವ್ಯಕ್ತಿಯ ಮಾತನ್ನು ನಂಬಕ್ಕಾಗಲ್ಲ ಅಂತ ಹೇಳುತ್ತೆ. ಅದೇ ಆತ್ಮಗೌರವಕ್ಕೆ ಬೀಳುವ ದೊಡ್ಡ ಪೆಟ್ಟು. ಖಂಡಿತ. ಅಂದ್ರೆ ನಮ್ಮ ಬಗ್ಗೆ ನಮಗಿರುವ ನಂಬಿಕೆಯೇ ಸಮಗ್ರತೆ. ಹೌದು. ಆತ್ಮಗೌರವದ ಅಡಿಪಾಯವೇ ಆತ್ಮವಿಶ್ವಾಸ, ಅಂದ್ರೆ ಸೆಲ್ಫ್ ಟ್ರಸ್ಟ್. ನಮಗೆ ನಾವೇ ಕೊಟ್ಟ ಮಾತುಗಳನ್ನು ಉಳಿಸ್ಕೊಂಡಾಗ ನಮ್ಮ ಬಗ್ಗೆ ನಮಗೇ ಒಂದು ಗೌರವ ಮೂಡುತ್ತದೆ. ಬ್ರ್ಯಾಂಡನ್ ಒಂದು ಮಾತು ಹೇಳ್ತಾರೆ: ಸಮಗ್ರತೆ ಎಂದರೆ ಪರಿಪೂರ್ಣತೆ ಅಲ್ಲ. ತಪ್ಪುಗಳಾಗುತ್ತವೆ, ಆದರೆ ತಪ್ಪು ಮಾಡಿದಾಗ ಅದನ್ನು ಒಪ್ಕೊಂಡು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುವುದು ಸಮಗ್ರತೆಯ ಭಾಗವೇ. ಅದ್ಭುತ. ಹಾಗಾದ್ರೆ ಈ 6 ಸ್ತಂಭಗಳು ಪ್ರಜ್ಞಾ, ಸ್ವೀಕಾರ, ಜವಾಬ್ದಾರಿ, ದೃಢೀಕರಣ, ಉದ್ದೇಶ ಮತ್ತು ಸಮಗ್ರತೆ ಇವು ದೈನಂದಿನ ಜೀವನದಲ್ಲಿ ಹೇಗೆ ಕಾಣಿಸ್ತವೆ? ಅಂದ್ರೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಇದರ ಪ್ರಭಾವ ಹೇಗಿರುತ್ತೆ? ಇದರ ಪ್ರಭಾವ ಎಲ್ಲಾ ಕಡೆ ಇರ್ತದೆ. ಉದಾಹರಣೆಗೆ ಸಂಬಂಧಗಳಲ್ಲಿ ಆರೋಗ್ಯಕರ ಆತ್ಮಗೌರವ ಇರುವ ಇಬ್ಬರು ವ್ಯಕ್ತಿಗಳು ಪರಸ್ಪರ ಅವಲಂಬಿತರಾಗುವ ಬದಲು ಒಬ್ಬರಿಗೊಬ್ಬರು ಪೂರಕವಾಗಿರ್ತಾರೆ. ಓಕೆ. ಅವರು ತಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಹೇಳಬಲ್ಲರು ಮತ್ತು ಇನ್ನೊಬ್ಬರ ಗಡಿಗಳನ್ನು ಗೌರವಿಸಬಲ್ಲರು. ಕಡಿಮೆ ಆತ್ಮಗೌರವ ಇದ್ರೆ ತಿರಸ್ಕಾರದ ಭಯದಿಂದ ಬೇರೆಯವರನ್ನು ಮೆಚ್ಚಿಸುವುದಕ್ಕಾಗಿಯೇ ಬದುಕಬೇಕಾಗತ್ತೆ. ಕೆಲಸದಲ್ಲಿ ಜವಾಬ್ದಾರಿ ಮತ್ತು ಉದ್ದೇಶವಿದ್ದಾಗ ನಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಸಿಗತ್ತೆ. ನಾವು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುವ ಬದಲು ನಮ್ಮ ಕೆಲಸದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಸವಾಲುಗಳನ್ನು ಎದುರಿಸಲು ನಾವು ಹೆಚ್ಚು ಸಿದ್ಧರಾಗಿರ್ತೇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದ್ರೆ, ಬ್ರ್ಯಾಂಡನ್ ಅವರು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಅಭ್ಯಾಸಕ್ಕೆ ಒತ್ತು ನೀಡ್ತಾರೆ. ಅಂದ್ರೆ ಇದನ್ನ ರಾತ್ರೋರಾತ್ರಿ ನಿರ್ಮಿಸಲಾಗುವುದಿಲ್ಲ. ಸಾಧ್ಯವೇ ಇಲ್ಲ. ಹಾಗಿದ್ರೆ ಇದೊಂದು ನಿರಂತರ ಪ್ರಕ್ರಿಯೆ. ಹೌದು. ಇದೊಂದು ಸ್ನಾಯುವಿನಂತೆ ಬಲಸಿದಷ್ಟು ಬಲಗೊಳ್ಳುತ್ತದೆ. ಪ್ರತಿಕ್ರಿಯಿಸುವ ಮೊದಲು ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಇದು ನನ್ನ ಮೌಲ್ಯಗಳಿಗೆ ಸರಿಹೊಂದುತ್ತದೆಯೇ ಎಂದು ಕೇಳಿಕೊಳ್ಳುವುದು, ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ತಪ್ಪದೆ ಪೂರ್ಣಗೊಳಿಸುವುದು, ನಮ್ಮ ಅಗತ್ಯಗಳನ್ನು ಸೌಮ್ಯವಾಗಿ ವ್ಯಕ್ತಪಡಿಸುವುದು. ಹೀಗೆ ಪ್ರತಿ ಆಯ್ಕೆಯ ಮೂಲಕ ಪ್ರತಿ ದಿನವೂ ಇದನ್ನು ನಿಧಾನವಾಗಿ ನಿರ್ಮಿಸಲಾಗ್ತದೆ. ಹೌದು. ಇಂದಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಆತ್ಮಗೌರವ ಅನ್ನೋದು ಕೇವಲ ಒಂದು ಫೀಲ್ ಗುಡ್ ಭಾವನೆಯಲ್ಲ, ಅದೊಂದು ಶಿಸ್ತುಬದ್ಧ ಅಭ್ಯಾಸ. ಕರೆಕ್ಟ್. ಅದು ನಮ್ಮ ಮನಸ್ಸಿನ ಸ್ಥಿತಿ ಮಾತ್ರವಲ್ಲ, ನಮ್ಮ ಕ್ರಿಯೆಗಳ ಫಲಿತಾಂಶವೂ ಹೌದು. ಹೌದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇದು ಅರಿವು,
ಸ್ವೀಕಾರ, ಜವಾಬ್ದಾರಿ, ದೃಢತೆ, ಉದ್ದೇಶ ಮತ್ತು ಸಮಗ್ರತೆಯ ದೈನಂದಿನ ಅಭ್ಯಾಸ. ಈ ಸ್ತಂಭಗಳು ಬಲವಾಗಿದ್ದಾಗ ಜನರು ಕೇವಲ ಹೊರಗಿನ ಯಶಸ್ಸನ್ನು ಮಾತ್ರವಲ್ಲ, ಆಂತರಿಕ ಸ್ಥಿರತೆ, ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವ ಮತ್ತು ಅಧಿಕೃತವಾದ ಸಂತೋಷವನ್ನು ಅನುಭವಿಸುತ್ತಾರೆ. ಈ ಪುಸ್ತಕದ ಒಂದು ಅಂತಿಮ ಮತ್ತು ತುಂಬಾನೇ ಶಕ್ತಿಯುತ ಸಂದೇಶದೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಆತ್ಮಗೌರವವೆಂದರೆ ಬೇರೆಯವರಿಗಿಂತ ಉತ್ತಮರು ಎಂದು ಯೋಚಿಸುವುದಲ್ಲ, ಬದಲಿಗೆ ನಾವು ಸಾಕು, ನಾವು ಸಮರ್ಥರು ಮತ್ತು ನಾವು ಯೋಗ್ಯರು ಎಂದು ತಿಳಿದುಕೊಳ್ಳುವುದು ಮತ್ತು ಆ ಸತ್ಯವನ್ನು ಗೌರವಿಸುವ ರೀತಿಯಲ್ಲಿ ಬದುಕುವುದು. ಅದ್ಭುತವಾದ ಮಾತು. ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ. ಈ 6 ಆಧಾರಸ್ತಂಭಗಳನ್ನು ಕೇಳಿದ ಮೇಲೆ ನಿಮ್ಮ ಸದ್ಯದ ಜೀವನದಲ್ಲಿ ಈ 6 ಸ್ತಂಭಗಳಲ್ಲಿ ಯಾವುದು ಸ್ವಲ್ಪ ದುರ್ಬಲವಾಗಿದೆ ಮತ್ತು ಅದಕ್ಕೆ ಹೆಚ್ಚು ಗಮನ ಬೇಕು ಅಂತ ನಿಮಗನ್ಸ್ತಿದೆ? ಆ ಒಂದು ಸ್ತಂಭವನ್ನು ಬಲಪಡಿಸಲು ನೀವು ಇಂದೇ ತೆಗೆದುಕೊಳ್ಳಬಹುದಾದ ಒಂದು ಸಣ್ಣ ಪ್ರಜ್ಞಾಪೂರ್ವಕ ಹೆಜ್ಜೆ ಯಾವುದು? ಯೋಚಿಸಿ.